ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಬಾವ ನಮ್ಮನ್ನು ಡಿನ್ನರ್ಗೆ ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅವಾಗ ವ್ಲಾಗ್ ಮಾಡಬೇಕು ಅನ್ನೋದನ್ನ ಮರೆದೋಗ್ಬಿಟ್ಟಿರ್ತೀನಿ. ಅದಕ್ಕೆ ಇಂಟ್ರೊಡಕ್ಷನ್ ಇವಾಗೆ ಮಾಡ್ಕೊಬಿಡೋಣ ಅಂತ ಮಾಡ್ಕೊಂಡಿದ್ದೀನಿ ಗಾಯ್ಸ್. ಇದು ನಾನು ವರ್ಕ್ ಮಾಡೋ ಪ್ಲೇಸು ಅಂತಂದರೆ ನಾನು ಬ್ರಿಟಾನಿಯಾ ವೇರ್ ಹೌಸಲ್ಲಿ ವರ್ಕ್ ಮಾಡೋದು. ಸೊ ಮಾರ್ನಿಂಗ್ ಆಫೀಸಿಗೆ ಬಂದ ತಕ್ಷಣ ಲಾಗಿನ್ ಆಗಿ ಏನೇನು ಮೇಲ್ಸ್ ಇದೆ ಅದೆಲ್ಲ ಚೆಕ್ ಮಾಡಿ ರಿಪೋರ್ಟ್ ಹಾಕಾದ್ಮೇಲೆ ಈ ಥರ ಒಂದು ವಾಕ್ ಹೋಗ್ತೀವಿ. ಶೀಸ್ ಮೈ ಕೊಲೀಗ್. ಈ ಥರ ಒಂದು ವಾಕ್ ಹೋಗಿ ಕೆಲಸ ಸ್ಟಾರ್ಟ್ ಮಾಡೋದು. ಇದನ್ನೇನಾದರೂ ಆಫೀಸರ್ ನೋಡಿದ್ರೆ ಗೈಸ್, ಇದು ನಮ್ಮ ಕಂಪನಿ ಪಕ್ಕದ ಕಂಪನಿ. ಸೊ ನಾನು ರೀಲ್ಸು ವೀಡಿಯೋ ಫೋಟೋಸ್ ಮಾಡೋದೆಲ್ಲ ಇದೆ ಈ ಜಾಗದಲ್ಲಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನ್ನ ಮೇಲೆ ಇದೇ ರೀತಿ ಇರಲಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಗೈಸ್. ಇವತ್ತು ನಮ್ಮ ಅಕ್ಕ ಮತ್ತು ನಮ್ಮ ಬಾವ ಔಟ್ಸೈಡ್ ಡಿನ್ನರ್ ಕರ್ಕೊಂಡು ಬಂದಿದ್ದಾರೆ. ಹಾಯ್ ಬಾವ. ಹಾಯ್ ಅಮ್ಮ ಅಕ್ಕ. ಬಾವ, ನಿಮಗೆ ಬಟರ್ ಚಿಕನ್ನು, ಚಿಕನ್ ಮಸಾಲ, ಚಿಕನ್ ಕಡಾಯಿ, ಚಿಕನ್ ಹೈದ್ರಾಬಾದಿ, ಚಿಕನ್ ಕೊಲ್ಲಾಪುರಿ, ಚಿಕನ್ ಮಂಚೂರಿಯನ್, ಚಿಕನ್ ಕುರ್ಮಾ, ಚಿಕನ್ ಹೈದ್ರಾಬಾದಿ ಗ್ರೇವಿ. ವಾಟ್ ಯು ವಾಂಟ್ ಬಾವ? ಚಿಕನ್ ಹೈದ್ರಾಬಾದಿ. ಕಬಾಬ್ ಅಂದರೆ ನಮ್ಮ ಕಬಾಬ್. ಗೈಸ್, ನಾನು ನನ್ನ ಲೈಫಲ್ಲಿ ಬೇಜಾರಾದ್ರೂ ಚಿಕನ್ ತಿಂತೀನಿ, ಖುಷಿಯಾದರೂ ಚಿಕನ್ ತಿಂತೀನಿ, ನೋವಾದರೂ ಚಿಕನ್ ತಿಂತೀನಿ. ಚಿಕನ್ ತಿಂತಾನೆ ಇರ್ತೀನಿ. ಐ ಲವ್ ಚಿಕನ್. ಸ್ವರ್ಗ. ಈ ವರ್ಷ ಎಲ್ಲ ಹೇಗಿತ್ತು ನನ್ನ ಲೈಫ್? ಈ ವರ್ಷ ಖುಷಿಯಾಗಿರೋದು ಒಂದೇ ವಿಚಾರಕ್ಕೆ, ಅದು ಇವ್ರ ವಿಚಾರಕ್ಕೆ ಅಷ್ಟೇ. ಆಮೇಲೆ ಅದನ್ನು ಬಿಟ್ಟರೆ ತುಂಬ ಹೇಳ್ಕೋಬೇಕು ಅನ್ನೋ ಥರದ್ದು ಏನೂ ಇಲ್ಲ. ಗೈಸ್, ನಮಗ ತುಂಬ ಹೇಳ್ಕೊಬೇಕಂತ ಅವಳದೇ ಒಂದು ಬ್ಲಾಗ್ ಮಾಡಿದ್ದೀನಿ, ವೇಟ್ ಮಾಡಿರಿ. ನಾನು ಹೆಂಗೆ ತಿಂತೀನಿ ಅಂತ ತೋರಿಸ್ತೀನಿ. ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿದೆ. ಅಲ್ಲಿ ಹೇಳಲೇ ಇಲ್ಲ ನೀವು ಹೆಂಗಿತ್ತು ನಿಮ್ಮದು ಇವತ್ತಿನ ಇಯರ್ ಅಂತ. ವರ್ಷ ಹೇಗಿತ್ತು ಆಕ್ಚುಲಿ? ಹಾಂ, ಪ್ರತಿ ವರ್ಷ ಬಂದಾಗೆಲ್ಲ ಒಂದೇ ಕೋರಿಕೆ ಇದ್ದಿದ್ದು, ಅವಳೊಬ್ಳು ಸಿಗ್ಲಿ ಅಂತ. ಈ ಇಯರ್ ಅದು ಸಕ್ಸಸ್ ಆಗಿದೆ. ಈ ಇಯರ್ ಸಕ್ಸಸ್ ಆಗಿದೆ. ಸೊ ವಿ ಹ್ಯಾಪಿ. ಅನ್ಕೊಂಡಂಗೆ ನಮ್ಮ ಡ್ರೀಮ್ ಕಂಪ್ಲೀಟ್ ಮಾಡ್ಕೊಂಡ್ರೆ ಇನ್ನು ಮುಂದಕ್ಕೆ. ಸೊ ವಿ ಹ್ಯಾವ್ ಹ್ಯಾಪಿ. ಸೊ ಗೈಸ್, ನಾನು ನನ್ನ ಲೈಫ್ ಹೆಂಗಿತ್ತು ಅಂತ ಮನೆಗೆ ಹೋಗಿ ಹೇಳ್ತೀನಿ, ಯಾಕಂದರೆ ಟೈಮ್ ಆಗಿಬಿಟ್ಟಿದೆ. ಸೊ ಗೈಸ್, ವಿಂಟರ್ ಸೀಸನ್ ಬೇರೆ. ತುಂಬ ಅಂದರೆ ಒಳ್ಳೇದು ಮಾಡಪ್ಪ ಆಂಜನೇಯ ಎಲ್ಲರಿಗೂ. ತುಂಬ ಅಂದರೆ ತುಂಬ ಚಳಿ ಇರುತ್ತೆ. ಗಾಡಿ ಓಡಿಸ್ಬೇಕಾದಂತೂ ಹೆಲ್ಮೆಟ್ ಕಂಪಲ್ಸರಿ ಹಾಕ್ಕೊಂಡಿರ್ಬೇಕು. ನನಗೆ ತುಂಬ ಇಷ್ಟ ಆಗಿದೆ ಈ ಥರ ನೈಟ್ ಔಟ್ ಹೋಗೋದು. ನೋಡಿ, ನಮ್ಮ ಅಕ್ಕ ನಮ್ಮ ಭಾವ ಮನೆಗೆ ನನ್ನನ್ನು ಡ್ರಾಪ್ ಮಾಡೋದಕ್ಕೆ ಬರ್ತಾರದು. ಯಾಕಂದರೆ ಅದಕ್ಕೆ ಗಾಡಿ ಓಡಿಸ್ಬೇಕಾದ್ರೆ ಮಾತಾಡ್ಬಾರ್ದು ಅನ್ನೋದು. ಸೊಳ್ಳೆ ಎಲ್ಲ ಹೋಗ್ಬಿಡುತ್ತೆ. ನಂಗೆ ಹೋಗಿಲ್ಲ, ಹೋಗೋ ಫೀಲ್ ಆಯ್ತು ಅಷ್ಟೇ. ಈ ವರ್ಷ ನನ್ನ ಲೈಫಲ್ಲಿ ಒಳ್ಳೇದು ಆಗಿದೆ, ಕೆಟ್ಟದ್ದು ಆಗಿದೆ. ತುಂಬ ಥರ ಯೋಚನೆ ಮಾಡಿದೆ ನನ್ನ ಲೈಫ್ ಒಂದು ಸೈಡ್ ಹಂಗೆ.
ಸೊ ನನ್ನ ಲೈಫು ನಾನು ಅಂದ್ಕೊಂಡಿದ್ದ ಥರ ಇಲ್ಲದೆ ಇದ್ರೂ ಒಳ್ಳೇದು ಆಗಿ ಕೆಟ್ಟದ್ದು ಆಗಿ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ಇವತ್ತು ವರ್ಷ. ನನಗದು ಮುಂದಿನ ವರ್ಷ ಹೇಗಿರುತ್ತೋ ಏನೋ ಗೊತ್ತಿಲ್ಲ, ಬಟ್ ಈ ವರ್ಷದಲ್ಲಿ ನಾನು ಏನು ಕಲಿತೆ ಅಂತಂದರೆ, ನಮ್ಮ ಜೊತೆ ಇದ್ದು ಬಿಟ್ಟೋಗ್ಬಿಡ್ತಾರಲ್ಲ ಅವ್ರ ವ್ಯಾಲ್ಯೂ ಏನು ಅಂತ ನಂಗೆ ಗೊತ್ತು. ಅವ್ರ ಜೊತೆ ಇದ್ದಾಗ ಅವ್ರ ವ್ಯಾಲ್ಯೂ ಗೊತ್ತಾಗಲ್ಲ. ಅವ್ರು ನಮ್ಮನ್ನ ಬಿಟ್ಟೋದ್ಮೇಲೆ ಎಷ್ಟು ನೋವಾಗುತ್ತೆ. ಅವ್ರ ಪ್ರೀತಿ, ಐ ಮಿಸ್ ಯು ಚಿನ್ನಿ ಪಾಪ. ಮತ್ತು ಅದೇ ವಿಡಿಯೋ ಎಂಡ್ ಮಾಡ್ತೀನಿ, ಅಕ್ಕ ಮನೆಗೆ ಬರ್ತಾಳೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಮಿನಿ ವ್ಲಾಗ್ ಆಗಿರುತ್ತೆ ಅಷ್ಟೇ. ಆ್ಯಂಡ್ ನೆಕ್ಸ್ಟು ಇಯರ್ ಅಂತಂದರೆ 26ಗೆ ನಾನು ನ್ಯೂ ವ್ಲಾಗ್ ಮಾಡಿ ಮುಂದೆ ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡಿದ್ದೀನಿ ವೀಡಿಯೋಸು. ಸೊ ಗೈಸ್, ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಲವ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.